I'm Dr. Rajam Murali, Senior Consultant of Infertility at Garbhagudi IVF Center, Hanmantnagar, Bangalore. ಇವತ್ತು ನಾವು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ PCOS ಬಗ್ಗೆ ಮಾತಾಡೋಣ. ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಆರ್ PCOS ಅದೊಂದು ಹಾರ್ಮೋನಲ್ ಡಿಸಾರ್ಡರ್. ಅದು 10 ಮಹಿಳೆಯರಲ್ಲಿ ಒಬ್ರಿಗೆ ಬರುತ್ತೆ. ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ಲಿಂದ ಬರೋದ್ಲಿருந்து ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಇರೋವರೆಗೆ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಅವ್ರದ್ದು ಫೇಶಿಯಲ್ ಆ್ಯಂಡ್ ಬಾಡಿ ಹೇರ್ ಜಾಸ್ತಿ ಇರುತ್ತೆ. ಆಮೇಲೆ ಆ್ಯಕ್ನೆ ಇರುತ್ತೆ. ಪ್ಲಸ್ ಅವ್ರದ್ದು ಸ್ಕ್ಯಾನ್ ನೋಡಿದ್ದೀವಿ ಅಂದರೆ ನಂಬರ್ ಆಫ್ ಫಾಲಿಕಲ್ಸ್ ಜಾಸ್ತಿ ಇರುತ್ತೆ. ಯೂಶ್ವಲಿ 6 ಇಂದ 8 ಫಾಲಿಕಲ್ಸ್ ಇರುತ್ತೆ ಒಂದು ಓವರಿಯಲ್ಲಿ. ಇವ್ರದಲ್ಲಿ 12, 15, ಸಮ್ಟೈಮ್ಸ್ ಅಬೌವ್ 20 ಕೂಡ ಇರ್ಬೋದು. ಸೊ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಇರೋ ಟೈಮಲ್ಲಿ ಅವ್ರಿಗೆ ಮಗು ಆಗೋದಲ್ಲಿ ತೊಂದರೆವಿರುತ್ತೆ. ಏನಕ್ಕೆ ಮಗು ಆಗೋದಲ್ಲಿ ತೊಂದರೆವಿರುತ್ತೆ ಅಂದರೆ ಅವ್ರದ್ದು ಓವ್ಯುಲೇಷನಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಅಂಡ ಬೆಳವಣಿಗೆ ಆಗೋದು ಪ್ಲಸ್ ಬಿಡುಗಡೆ ಆಗೋದಲ್ಲಿ ತೊಂದರೆವಿರುತ್ತೆ. ಓವ್ಯುಲೇಷನ್ ತೊಂದರೆ ಇರೋದ್ರಿಂದ ಅವ್ರದ್ದು ಮಗು ಆಗೋದಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದನ್ನು ಹೆಂಗೆ ನಾವು ಟ್ಯಾಕಲ್ ಮಾಡೋದು ಅಂದರೆ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಇರೋವರಲ್ಲಿ ಹಾರ್ಮೋನ್ ಡಿಸ್ಟರ್ಬೆನ್ಸಸ್ ಹೆಂಗಿರುತ್ತೆ ಅಂದರೆ ಅವ್ರದ್ದು ಮೇಲ್ ಹಾರ್ಮೋನ್ ಸ್ವಲ್ಪ ಜಾಸ್ತಿ ಇರುತ್ತೆ ಫೀಮೇಲ್ಸ್ ಹಾರ್ಮೋನ್ಸ್ಲಿಂದ. ಆ ಥರ ಇರೋ ಪೇಷಂಟ್ಸ್ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ PCOS ಪೇಷಂಟಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಅವ್ರದ್ದು ಶುಗರ್ನ ಮೆಟಬಲೈಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ ಥರ ಇರೋ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಪೇಷಂಟ್ಸಿಗೆ ಡಯಾಬಿಟಿಸ್ ಬರೋದಕ್ಕೆ ಆರ್ ಪ್ರೀ ಡಯಾಬಿಟಿಕ್ ಸ್ಟೇಟ್ ಬರೋದು ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಈ ಥರ PCOS ಪೇಷಂಟ್ ನಮ್ಮ ಹತ್ರ ಬರೋ ಟೈಮಲ್ಲಿ ಅವ್ರಿಗೆ ಫಸ್ಟ್ ಅಡ್ವೈಸ್ ಏನು ಹೇಳ್ತೀವಿ ಅಂದರೆ ಅವ್ರದ್ದು ತೂಕನ ಕಡಿಮೆ ಮಾಡಿಸೋದಕ್ಕೆ ಹೇಳ್ತೀವಿ. 10% ಆಫ್ ಬಾಡಿ ವೆಯ್ಟ್ನ ರೆಡ್ಯೂಸ್ ಮಾಡೋದಕ್ಕೆ ಹೇಳ್ತೀವಿ. 10% ಆಫ್ ಬಾಡಿ ವೆಯ್ಟ್ ರೆಡ್ಯೂಸ್ ಮಾಡೋ ಟೈಮಲ್ಲಿ ಅವ್ರದ್ದು ಹಾರ್ಮೋನ್ ಡಿಸ್ಟರ್ಬೆನ್ಸಸ್ ಕಡಿಮೆ ಆಗುತ್ತೆ. ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ. ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಓವ್ಯುಲೇಷನ್ ಆಗ್ಬೋದು, ತಾನಾಗ ಓವ್ಯುಲೇಷನ್ ಆಗ್ಬೋದು. ಅವ್ರದ್ದು ಮಗು ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸಪೋಸ್ ವೆಯ್ಟ್ ಕಡಿಮೆ ಮಾಡಿದ ಮೇಲೂ ಮಗು ಆಗಿಲ್ಲ ಅಂದರೆ ಅವ್ರಿಗೆ ಇನ್ಸುಲಿನ್ ಸೆನ್ಸಿಟೈಸಿಂಗ್ ಮೆಡಿಸಿನ್ಸ್ ಕೊಡ್ತೀವಿ. ಆಮೇಲೆ ಓವ್ಯುಲೇಷನ್ ಇಂಡಕ್ಷನ್ ಆ್ಯಂಡ್ ಟೈಮ್ಡ್ ಇಂಟರ್ಕೋರ್ಸ್ ಇದು ಒಂದು ನ್ಯಾಚುರಲ್ ಆಗಿ ಮಗು ಆಗೋದಕ್ಕೆ ಅವ್ರದ್ದು ಎಗ್ಗಿನ ಬೆಳವಣಿಗೆ ಮಾಡಿ ಬಿಡುಗಡೆ ಆಗೋದಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ಅದರಲ್ಲಿ ಪ್ರೆಗ್ನೆನ್ಸಿ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದೊಂದು ಟೈಮಲ್ಲಿ ಫ್ಯೂ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮಲ್ಲಿ ಅವ್ರಿಗೆ ಲ್ಯಾಪ್ರೋಸ್ಕೋಪಿಕ್ ಓವೇರಿಯನ್ ಡ್ರಿಲ್ಲಿಂಗ್ ಅಂತ ಟ್ರೀಟ್ಮೆಂಟು ಬೇಕಾಗುತ್ತೆ. ಸೊ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಆರ್ PCOS ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ, ಫೇಶಿಯಲ್ ಆ್ಯಂಡ್ ಬಾಡಿ ಹೇರ್ ಇದೆ, ಆ್ಯಕ್ನೆ ಇದೆ ಅಂದರೆ ನಿಯರೆಸ್ಟ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಂದರೆ ಕನ್ಸಲ್ಟ್ ಮಾಡಿ ಹೆಲ್ಪ್ ತಗೊಳ್ಳಿ. ಥ್ಯಾಂಕ್ ಯು.